ನೀನು ಹುಷಾರಾಗಿ ನಿನ್ನ ಫ್ರೆಂಡ್ ಜೊತೆ ಬಾ, ಯಾವುದೇ ಕಾರಣಕ್ಕೂ ಒಬ್ಬನೇ ಬರಬೇಡ. ಯಾಕೆ? ಕೇಳ್ದಷ್ಟು ಕೇಳು ಅಮ್ಮಯ್ಯ. ಸರಿ ಆದ್ಯಾ, ನೀನು ಹುಷಾರು. ನೀನು ಬರೋವರೆಗೂ ನಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಬೇಗ ಬಂದ್ಬಿಡು. ಡೋಂಟ್ ವರಿ, ನಾನು ಡಿಸೈಡ್ ಮಾಡಾಗಿದೆ. ಹೇಗಾದರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ, ನಿನ್ನನ್ನು ಬಂದು ಸೇರ್ತೀನಿ. ಸರಿ ಆದ್ಯಾ. ಓಕೆ, ಸಿ ಯು ಸೂನ್. ಆದ್ಯಾ, ಏನಾಯ್ತು? ಐ ಲವ್ ಯು. ಐ ಲವ್ ಯು ಟು. ಜಾಸ್ತಿ ಜಾಸ್ತಿ ಜಾಸ್ತಿ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ. ಥ್ಯಾಂಕ್ ಯು ದೇವ್ರೆ. ಐ ಆಮ್ ಸಾರಿ ಅದಕ್ಕೆ. ಇದನ್ನು ಬಿಟ್ಟರೆ ನಂಗೆ ಬೇರೆ ದಾರಿ ಕಾಣಲಿಲ್ಲ. ಇದರಿಂದ ನಿಮಗೆ ಖಂಡಿತ ಖುಷಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕೆ ಹೀಗೆ ಮಾತಾಡ್ತೀಯ ಶ್ರಾವಣಿ? ನಾನೇನು ಫೀಲ್ ಮಾಡ್ತಿದ್ದೀನಿ ಅದು ನೀನು ಫೀಲ್ ಮಾಡ್ಕೋತಾ ಇಲ್ವಾ? ಫೀಲ್ ಆಗಲ್ಲ ಅಂತ ನಾನು ಹೇಗೆ ಹೇಳಲಿ? ನೀನು ನಮ್ಮ ಪ್ರೀತಿನ ಎಷ್ಟು ಗೌರವಿಸ್ತೀಯೋ ನಾನು ನಮ್ಮ ಪ್ರೀತಿನ ಅಷ್ಟೇ ಗೌರವಿಸ್ತೀನಿ. ನೀನು ನನ್ನನ್ನು ಎಷ್ಟು ಬಯಸ್ತೀಯೋ ನಾನು ಅಷ್ಟೇ ಬಯಸ್ತೀನಿ. ನನಗೊಂದು ಅರ್ಥ ಆಗ್ತಾಯಿಲ್ಲ ಶ್ರಾವಣಿ, ಮತ್ತು ಯಾಕೆ ನನ್ನ ಆಕ್ಸೆಪ್ಟ್ ಮಾಡ್ಕೊತಾ ಇಲ್ಲ? ನಿನ್ನ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಭಿ. ಪ್ಲೀಸ್ ಶ್ರಾವಣಿ, ನೀನು ಹೀಗೆಲ್ಲ ಅನ್ಕ್ಲಿಯರಾಗಿ ಮಾತಾಡಿದ್ರೆ ನನಗೇನಂತಲೇ ಅರ್ಥ ಆಗಲ್ಲ. ದಯವಿಟ್ಟು ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ಕೊ. ನೋಡು, ನನಗೆ ಫೀಲಿಂಗ್ಸ್ ಇದೆ ಅಂತ ನಿನಗೂ ಫೀಲಿಂಗ್ಸ್ ಇರಬೇಕಂತ ಏನಿಲ್ಲ. ಪ್ರೀತಿ ತಾನಾಗೆ ಹುಟ್ಟಬೇಕು, ಅದನ್ನ ಒತ್ತಾಯದಿಂದ ಹುಟ್ಸೋಕ್ಕಾಗಲ್ಲ. ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಾನು ಅರ್ಥ ಮಾಡ್ಕೊತೀನಿ. ನಿನ್ನ ಮೇಲೆ ಬೇಜಾರಾಗಲ್ಲ ಶ್ರಾವಣಿ, ಐ ಪ್ರಾಮಿಸ್. ನನ್ನಿಂದ ಏನಾದ್ರು ಬದಲಾವಣೆ ಬೇಕಾ? ಅದನ್ನಾರು ಹೇಳ್ಕೊ. ಹಾಗೇನೂ ಇಲ್ಲ ಅಭಿ, ನೀನು ಇವಾಗ ಹೇಗಿದೆಯೋ ಹಾಗಿದ್ರೇ ನನಗಿಷ್ಟ. ಮತ್ತೆ ಯಾಕೆ ಈ ಮಾತೆಲ್ಲ ಆಡ್ತಿದೆ ಶ್ರಾವಣಿ? ಯಾಕೆ ಆಕ್ಸೆಪ್ಟ್ ಮಾಡ್ಕೊತಾ ಇಲ್ಲ? ಯಾವಾಗ ನೀನು ನನಗೆ ಪ್ರಪೋಸ್ ಮಾಡ್ತೀಯೋ, ಯಾವಾಗ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನೋ ಅವಾಗ ನಮ್ಮಿಬ್ರು ಮಧ್ಯದಲ್ಲಿ ಜಗಳ ಶುರುವಾಗುತ್ತೆ. ದೂರ ಆಗ್ಬಿಡ್ತೀವಿ. ಅಕಸ್ಮಾತ್ ನಾನೇನಾದರೂ ನಿನ್ನನ್ನು ಎಕ್ಸೆಪ್ಟ್ ಮಾಡಿಕೊಂಡು ನೀನೇನಾದರೂ ನನ್ನಿಂದ ದೂರ ಹೋದರೆ ನೋ ಅಭಿ, ನನ್ನ ಕೈಲಿ ಆಗೋದಿಲ್ಲ. ಆದ್ಯಾ, ಏನಾಯ್ತು? ಅಮೇನ್ ಹತ್ರ ಮಾತಾಡಿದ್ಯಾ? ಮನ್ವಿ 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 ಏನಾಯ್ತಾದ್ಯಾ? ಅಮೇಯ ಒಪ್ಕೊಳ್ಳಲ್ಲ ಅಂತ ಪದೇ ಪದೇ ಹೇಳ್ತಿದ್ದೆ, ಇವಾಗ ಏನ್ ಹೇಳ್ತೀಯಾ? ಮನ್ವಿ, ಈಗ ಇಲ್ಲಿಂದ ಹೊರಗಡೆ ಹೋಗೋದು ಹೇಗೆ? ನೀನು ಯೋಚನೆ ಮಾಡಬೇಡ ಆದ್ಯಾ. ನೀನು ಡಿಸಿಷನ್ ಚೇಂಜ್ ಮಾಡ್ಕೊಂಡಲ್ಲ, ಅಷ್ಟು ಸಾಕು. ಇಲ್ಲಿಂದ ನಿನ್ನ ಕಳಿಸೋ ಜವಾಬ್ದಾರಿ ನಂದು. ನಾನು ಶ್ರಾವಣಿ ಅವ್ರನ್ನ ಕರಿತೀನಿ, ಅವರೇ ಏನಾದರೂ ಮಾಡ್ತಾರೆ. ನಾನು ಶ್ರಾವಣಿ ಅವ್ರು ಸೇರಿಕೊಂಡು ನಿನ್ನ ಇಲ್ಲಿಂದ ಹೊರಗಡೆ ಕಳಿಸ್ತೀವಿ. ನೀನು ಅಮೇನ್ ಜೊತೆ ಹೋಗಿ ಮದುವೆ ಮಾಡ್ಕೋ, ಸರಿನಾ? ಬೇಡ ಮನ್ವಿ. ಮತ್ತೆ ಏನಾಯ್ತು? ಅಮೇನ್ ಜೊತೆ ಮದುವೆ ಬೇಡವಾ? ಅಯ್ಯೋ, ನಾನು ಹಾಗಲ್ಲ ಹೇಳಿದ್ದು. ಶ್ರಾವಣಿ ಅದಕ್ಕೇನು ಕರಿಬೇಡ ಅಂತ ಹೇಳಿದೆ.
ಪ್ಲೀಸ್ ಅಭಿ ನಗಬೇಡ. ನೀ ನನಗೆ ಪ್ರಪೋಸ್ ಮಾಡಿ ನಾನು ಅಕ್ಸೆಪ್ಟ್ ಮಾಡಿದಾಗ ನಾವಿಬ್ಬರು ಜಗಳ ಆಡ್ಕೊಂಡಿದ್ವಿ. ನಿನಗೆ ನೆನಪಿದೆಯಾ? ಅಯ್ಯೋ ಪೆದ್ದು ಶ್ರಾವಣಿ, ನನ್ನ ಮುದ್ದು ಶ್ರಾವಣಿ, ನೀನು ಈ ರೀತಿದೆಲ್ಲ ನಂಬ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದು ನನ್ನ ನಂಬಿಕೆ ಅಭಿ. ಮತ್ತೆ ನಿನ್ನನ್ನು ಕಳ್ಕೊಳೋದಕ್ಕೆ ನನಗೆ ಇಷ್ಟ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಅಕಸ್ಮಾತ್ ಅದಕ್ಕೆ ಇಲ್ಲಿಗೆ ಬಂದರೆ ಅದಕ್ಕೆ ನಾನು ಸುಳ್ಳು ಹೇಳಿರೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ. ಅವ್ರು ಇಲ್ಲಿಗೆ ಬರದೇ ಇರೋದೇ ಒಳ್ಳೇದು. ಏನಾಯ್ತು ಆದ್ಯಾ? ಶ್ರಾವಣಿ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅಮೇಯ ಹೇಳಿದ್ನಾ? ಅವರೇನು ಹೇಳಿಲ್ಲ. ಅವ್ರಿಗೆ ಪಾಪ ರಿಸ್ಕ್ ಕೊಡೋದು ಬೇಡ. ನೀನೇ ಏನಾದರೂ ಯೋಚನೆ ಮಾಡು. ನನಗಷ್ಟೆಲ್ಲ ಧೈರ್ಯ ಇಲ್ಲ ಆದ್ಯಾ. ಓ, ಮತ್ತೆ ನನ್ನ ಧೈರ್ಯದ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ದೆ. ನನಗಿದೊಂದು ಹೆಲ್ಪ್ ಮಾಡೋಕ್ಕಾಗಲ್ವಾ? ಓ, ಟ್ಯೂಬ್ಲೈಟ್ ಥರ ಇದ್ಲು, ಇವಾಗ ಆನ್ ಆಗಿಬಿಟ್ಲು. ಇಲ್ಲಿಂದ ಹೋಗೋಕ್ಕೆ ಒಂದೇ ದಾರಿ ಇರೋದು. ಅದು ಎಲ್ಲರೂ ಮಧ್ಯನೇ ಹೋಗಬೇಕು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಆದ್ಯಾ. ಮನ್ವಿ, ಇದೆಲ್ಲ ಸಾಧ್ಯನೇ ಇಲ್ಲ. ಎಲ್ಲರೂ ಮುಂದೆ ನಾನು ಹೇಗೆ ಹೊರಗಡೆ ಹೋಗೋಕ್ಕಾಗುತ್ತೆ? ಅದೇ ಈ ಮಂಟಪಕ್ಕೆ ಬ್ಯಾಕ್ ಸೈಡ್ ದಾರಿನೇ ಇಲ್ಲ. ಏನಾದರೂ ಮಾಡು ಮನ್ವಿ, ಪ್ಲೀಸ್. ಏನು ಮಾಡೋದು? ನಂಗೆ ತಲೆನೇ ಓಡ್ತಿಲ್ವೇ. ಡೋಂಟ್ ವರಿ, ನಾನು ಏನಾದರೂ ಮಾಡ್ತೀನಿ. ಐಡಿಯಾ ಹೊಳಿತು. ಏನು? ನಾನು ಹೋಗಿ ಎಲ್ಲರನ್ನೂ ಡಿಸ್ಟ್ರಾಕ್ಟ್ ಮಾಡ್ತೀನಿ. ಹೇಗೆ? ಅಯ್ಯೋ, ಹೇಗೋ ಮಾಡ್ತೀನಿ. ಆದರೆ ಆ ಸಮಯಕ್ಕೆ ನೀನು ಎಸ್ಕೇಪ್ ಆಗೋಕ್ಕೆ ಎಲ್ಲ ರೆಡಿಯಾಗಿರಬೇಕು. ಸರಿ ಮನ್ವಿ. ಆದ್ಯಾ, ಇಷ್ಟೆಲ್ಲ ಮಾಡಿದ್ಮೇಲೆ ಹಿಂದೆ ಮಾತ್ರ ಸರಿಬೇಡ. ಏನೇ ಆಗಲಿ ನೀನು ಇಲ್ಲಿಂದ ತಪ್ಪಿಸ್ಕೋಬೇಕು. ಆವಾಗಲೇ ನೀನು ಚೆನ್ನಾಗಿರೋಕ್ಕೆ ಸಾಧ್ಯ. ಕೊನೆ ಕ್ಷಣದಲ್ಲಿ ಎಲ್ಲನೂ ಹಾಳು ಮಾಡ್ಕೊಬೇಡ. ಅದ್ರ ಎಫೆಕ್ಟು ಇನ್ನೂ ಕೆಟ್ಟದಾಗಿರುತ್ತೆ. ಆಮೇಲೆ ನೀನೇ ಅನುಭವಿಸ್ಬೇಕಾಗುತ್ತೆ. ನಾನಂತೂ ಹೆಲ್ಪ್ ಮಾಡಲ್ಲ. ಸರಿ ಮನ್ವಿ. ಯಾರಿಗೂ ಕಾಣದೇ ಇರೋಂಗೆ ಯಾವುದಕ್ಕೂ ಯೋಚನೆ ಮಾಡ್ದೇನೆ ಇಲ್ಲಿಂದ ಹೋಗ್ಬಿಡು. ಆಯಿತು ಮನ್ವಿ, ತುಂಬ ಥ್ಯಾಂಕ್ಸ್. ನಿನ್ನಿಂದ ನನ್ನ ಲೈಫ್ ಸೇವ್ ಆಗ್ತಿದೆ. ನೀನು ಚೆನ್ನಾಗಿರಬೇಕು ಆದ್ಯಾ. ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತೀನಿ ಕಣೆ. ನಾನು ಅಷ್ಟೇ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅಳ್ಬೇಡ. ಆಲ್ ದ ಬೆಸ್ಟ್. ಸರಿ, ನೀನು ಹೋಗೋದಕ್ಕೆ ರೆಡಿಯಾಗು.